ಚಿದಾನಂದ ಅಂತೇಳಿ. ತಾವು ಏನು ಸ್ಟಡೀಸ್ ಮಾಡಿದಿರಿ? MSc ಅಗ್ರಿಕಲ್ಚರ್. ತಾವು ಏನು ಜಾಬ್ ಮಾಡ್ತಾ ಇದ್ರಿ? ಸಿಂಡಿಕೇಟ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದೀನಿ. ಹಾಂ, ಈಗ ನಿಮ್ಗೆ ಏನು ಹೆಲ್ತ್ ಇಶ್ಯೂಸು? ಕಾಲೆಲ್ಲ ಊದ್ಕೊಂತವೆ. ಹಾಂ, ಆಮೇಲೆ ಸ್ವಲ್ಪ ಟ್ರಾವೆಲ್ ಮಾಡಿದರೆ ಇನ್ನು ಜಾಸ್ತಿ ಊದ್ಕೊಂತವೆ. ಹಾಂ, ಮಾರ್ನಿಂಗ್ ಊತ ಇರುತ್ತೆ, ಆಮೇಲೆ ಡೇ ಊತ ಇರುತ್ತೆ. ಹಾಂ. ಹಿಂಗಿದೆ ನೋಡಿ. ಅದು ಸ್ವಾಮೀಜಿ ಸರಿ, ಎಲ್ಲಿ ಹಲ್ಲು ನೋವಿದೆ ಅಲ್ಲಿಗೆ ಹಾಕ್ಕೊಳ್ಳಿ, ಕೂತ್ಕೊಳ್ಳಿ. ಎಲ್ಲಿ ಮೇಲೆ ಕೆಳಗೆ ಹೊಡಿತದೆ ಅಂತಿರಲ್ಲ ಅಲ್ಲಿಗೆ ಮತ್ತೆ ಅದೇ ಜಾಗಕ್ಕೆ ಹಾಕಿ, ಹಲ್ಲಿಗೆ ಹಾಕಿ ಎರಡೂ ಕಡೆ ಒಸಡು, ಈ ಕಡೆ ಒಸಡು ಆ ಕಡೆ ಹಲ್ಲಿನ ಒಳಭಾಗ ಹೊರಭಾಗ ಅಲ್ಲಿಗೂ ಹಾಕಿ. ತಿಕ್ಕಕ್ಕೆ ಹೋಗಬೇಡಿ, ಸುಮ್ಮನೆ ಅಲ್ಲಿ ಇಟ್ಬಿಡಿ ಅಷ್ಟೇ. ಅಷ್ಟು ಹಾಕಿ, ಮೇಲೆ ಕೆಳಗೆ ಎರಡೂ ಕಡೆ ಹಾಕಿ. ಏನು ರಸ ಬಂದ್ರೆ ನುಗ್ಕೋರಿ, ಆದರೆ ನಾಲ್ಗೆ ಅಲ್ಲಿಗೆ ತಗೊಂಡೋಗ್ಬೇಡಿ. ಔಷಧಿ ಅಲ್ಲಿರಬೇಕು. ಗುಣ ಆಗಬೇಕು ಅಂದರೆ ಔಷಧಿ ಅಲ್ಲಿರಬೇಕು. ಈ ನೀರದನ್ನೆಲ್ಲನೂ ಹಿಂಗೆಲ್ಲ ಹಲ್ಲಿಗೆ ಹೊಸಡಿಗೆ ನೋಡಿ, ಹಿಂಗೆ 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 ಎಬ್ಬೆಟ್ಟು ಅದು ಇದು ತಿಕ್ಕಕ್ಕೋಗ್ಬೇಡಿ. ಒಂದೇ ಸರಿ ತಿಕ್ಕಕ್ಕೆ ಹೋಗ್ಬಾರ್ದು. ತಿಕ್ಕದು ಹೊರಟೋಗುತ್ತೆ. ಹಿಂಗೆ ಸಾವಿರ ಬಿಡೋದು. ಹಿಂಗೆ ಬೇರೆ ಕಡೆ ಆ ಕಡೆ ಈ ಕಡೆ ಎಲ್ಲ ಬೇರೆ ಹಲ್ಲಿಗಳಿಗೆ ಹೊಸಡಿಗೂ ಸುಮ್ಮನೆ ಒಂದೇ ಸರಿ. ಇನ್ನೂ ಒಂದು ಸರಿ ಇತ್ತು, ಅದನ್ನು ಪೂರ್ಣ ತಗೊಂಡು ಅಲ್ಲಿ ನೀರಿದೆ, ನೀವು ನೀರು ಹಾಕಿದ್ರೆ ಅಲ್ಲಿ ಕೈ ಅದು ಅಲ್ಲೇ ಇರಬೇಕದು. ಬಾಯಿಗೆ ನೀರು ಹಾಕಬೇಡ್ರಿ. ಅದೊಂದು 2 ತಾಸು ಅದಲ್ಲೇ ಇರಬೇಕು. ಅದು ಇದ್ರೆ ಕೂಡಲೇ ಗುಣ ಆಗುತ್ತೆ. ಬೇರೆ ಕಡೆ ಎಲ್ಲ ಹಾಕ್ಬಿಡ್ರಿ. ಹೋಗಿ ಅಲ್ಲಿ ನೀರು ಕೆತ್ತುಕೊ. ರಸ ಬಂದರೆ ನುಂಗ್ ಕೊಡಿ, ನಾಲ್ಗೆ ಎಲ್ಲ ತೊಗೊಂಡು ಹೋಗ್ಬೇಡ್ರಿ.